ಹಾಯ್ ಎಲ್ರಿಗೂ ನಮಸ್ಕಾರ. ಚಿನ್ನೂಸ್ ಕುಕಿಂಗ್ ಡೈರೀಸ್ಗೆ ಸ್ವಾಗತ. ಇವತ್ತು ನಾನು 20 ವೆರೈಟಿ ಸೊಪ್ಪನ್ನ ಹಾಕಿ ಮುಷಪ್ ಸಾಂಬಾರನ್ನ ಮಾಡಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ತೊಗರಿಬೇಳೆ ಮತ್ತು ಅವರೆಬೇಳೆನ ಎರಡನ್ನೂ ನೀಟಾಗಿ ತೊಳೆದು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ತೊಗರಿಬೇಳೆ ಬಂದು ಇದ್ಕಿದ ಬೇಳೆನ ಒಣಗಾಕಿ ನಾವು ಸ್ಟೋರ್ ಮಾಡಿ ಮಡಿಕೊಂಡಿರ್ತೀವಿ. ಸೊ ಇದು ಒಂದು 7ರಿಂದ 8 ಟೊಮೊಟೊ ಹಣ್ಣು ಜೊತೆಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಆಮೇಲೆ 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸಣ್ಣದಾಗಿ ಈರುಳ್ಳಿ, ಒಂದು 5ರಿಂದ 6 ಇಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ಪುಡಿ ಹಾಗೆ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಜೀರಿಗೆ ಪುಡಿ, ಆಮೇಲೆ 1-2 ಸ್ಪೂನ್ ಸಾಂಬಾರು ಪುಡಿನ ತೊಗೊಂಡಿದ್ದೀನಿ. ಸೊಪ್ಪನ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು 20 ವೆರೈಟಿ ಇರ್ಬೋದು, ಬಟ್ ನಾನು ಇಲ್ಲಿ ಹೇಳೋಕ್ಕಾಗಲ್ಲ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡೀಟೈಲ್ ಆಗಿ ಕೊಟ್ಟಿರ್ತೀನಿ, ನೀವು ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ನನಗೆ ಗೊತ್ತಿರೋ ಸೊಪ್ಪು ಬಂದು ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಅನ್ಗೋನೆ ಸೊಪ್ಪು, ಬಸಳೆ ಸೊಪ್ಪು, ನೆಲನಲ್ಲಿ, ಪರಂಗಿ ಎಲೆ, ಇಷ್ಟು ವೆರೈಟಿ ಸೊಪ್ಪು ನನಗೆ ಗೊತ್ತು. ಮಿಕ್ಕಿದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನನಗೊಂದು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನಾನೀಗ ಒಂದು ಕುಕ್ಕರ್ನ ಇಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ನಾನು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನ ಹಾಕಿದ್ಮೇಲೆ ನಾನೇನು ತೊಳೆದಿರ್ತೀನಲ್ವ ತೊಗರಿಬೇಳೆನ ಮತ್ತು ಅವರೆಬೇಳೆನ ಎರಡನ್ನೂ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕೊಂಡ್ಮೇಲೆ ನಾನು 7 ಟೊಮೊಟೊನ ತೊಗೊಂಡಿದ್ದೀನಿ. ರೀಸನ್ ಏನಂದರೆ ಸೊಪ್ಪು ಜಾಸ್ತಿ ತೊಗೊಂಡಿರೋದ್ರಿಂದ ಕಹಿ ಬರುತ್ತೆ, ಜೊತೆಗೆ ಪರಂಗಿ ಎಲೆ ಜೊತೆಗೆ ದೊಡ್ಡ ಪತ್ರೆ ಎರಡನ್ನೂ ಯೂಸ್ ಮಾಡಿರೋದ್ರಿಂದ ಟೊಮೊಟೊನ ಜಾಸ್ತಿ ಯೂಸ್ ಮಾಡಬೇಕು. ಕಾಯಿ ಟೊಮೊಟೊ ಹಾಕ್ಕೊಂಡ್ರೆ ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ, ಬಟ್ ಕಾಯಿ ಟೊಮೊಟೊ ಇಲ್ಲ, ನಾನು ಹಣ್ಣು ಟೊಮೊಟೊನ ಯೂಸ್ ಮಾಡಿದ್ದೀನಿ. ಇದಾದಮೇಲೆ 4 ಹಸಿಮೆಣಸಿನ್ಕಾಯಿ, 2 ಈರುಳ್ಳಿ, ಆಮೇಲೆ 3ರಿಂದ 4 ಬೆಳ್ಳುಳ್ಳಿ, 2 ಸ್ಪೂನ್ ಸಾಂಬಾರು ಪುಡಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಎಷ್ಟು ಸೊಪ್ಪನ್ನ ತೊಗೊಂಡಿದ್ದೀನೋ ಅಷ್ಟು ಸೊಪ್ಪನ್ನ ನಾನು ಕುಕ್ಕರ್ಗೆ ಹಾಕ್ಕೊಂಡು 1 ವಿಷಿಲ್ನ ಕೂಗಿಸ್ಕೊತಾ ಇದ್ದೀನಿ. 1 ವಿಷಿಲ್ ಅಥವಾ 2 ವಿಷಿಲ್, ನಿಮ್ಗೆ ಎಷ್ಟು ವಿಷಿಲ್ ಬೇಕೋ ಅಷ್ಟು ವಿಷಿಲ್ನ ನೀವು ಕೂಗಿಸ್ಕೋಬೋದು. ನಾನೀಗ ಕುಕ್ಕರ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಳ್ಳಿ ಕಡೆ ಇಷ್ಟು ವೆರೈಟಿ ಸೊಪ್ಪು ಕೂಡ ಸಿಗುತ್ತೆ. ನನಗೆ ನಮ್ಮಮ್ಮ ಊರಿಂದ ಕಳಿಸಿದ್ರು, ನಾನು ಅದಕ್ಕೋಸ್ಕರ ವಿಡಿಯೋ ಮಾಡಿ ನಿಮಗೆ ತೋರ್ಸೋಣ ಅಂತ ಮಾಡ್ತಾಯಿದ್ದೀನಿ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಷಿಲ್ನ ಹಾಕ್ತಾಯಿದ್ದೀನಿ. 1 ಕೂಗನ್ನ ಕೂಗಿಸ್ಕೊಳ್ಳಿ. ಈಗ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೀಟಾಗಿ ಬೆಂದಿದೆ ಸೊಪ್ಪು, ಟೊಮೊಟೊ ಹಣ್ಣು ಎಲ್ಲ ಕೂಡ ಬೆಂದಿದೆ, ನೀಟಾಗಿ ಬೆಂದಿದೆ. ಸಿಪ್ಪೆ ತೆಗೆದು ಟೊಮೊಟೊ ಹಣ್ಣನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನಾನು ಸಿಪ್ಪೆನ ಸಾಂಬಾರಿಗೆ ಹಾಕಲ್ಲ, ಅಂದರೆ ಬಾಯಿಗೆ ಸಿಪ್ಪೆ ಸಿಕ್ಬಿಡುತ್ತೆ ಅಂತ. ಈಗ ಮಿಕ್ಸಿ ಜಾರ್ಗೆ ಟೊಮೊಟೊ ಹಣ್ಣು, ತೆಂಗಿನಕಾಯಿ ತುರಿ, ಆಮೇಲೆ ಈರುಳ್ಳಿ, 4ರಿಂದ 5 ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ನಾವು ಕೂಗಿಸಿದ್ವಲ್ಲ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು. ನೆಕ್ಸ್ಟು ಗ್ಯಾಸ್ನ ಆನ್ ಮಾಡಿಕೊಂಡು ನಾನೊಂದು ದಬರೆನ ಇಕ್ಕೋತಾ ಇದ್ದೀನಿ. ಇದಕ್ಕೆ ಒಂದು 4ರಿಂದ 5 ಸ್ಪೂನ್ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿದ ಮೇಲೆ ನಾನು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಒಂದು ಈರುಳ್ಳಿನ ತೊಗೊಂಡು ನಾನು ಹಚ್ಚಿ ಸಣ್ಣದಾಗಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟ್ ಕರಿಬೇವನ್ನ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಕರಿಬೇವನ್ನ ಹಾಕಿದ್ಮೇಲೆ ನಾವು ಕೂಗಿಸಿರ್ತೀವಲ್ವ ತೊಗರಿಬೇಳೆ ಮತ್ತು ಅವರೆಬೇಳೆ ಎರಡೂ ನಾವು ಒಗ್ಗರಣೆಗೆ ಹಾಕ್ಕೋಬೇಕು. ಒಗ್ಗರಣೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾವೇನು ರುಬ್ಬಿರ್ತೀವಲ್ವ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ, ಟೊಮೊಟೊ ಹಣ್ಣು, ತೆಂಗಿನಕಾಯಿ ತುರಿ ಅದನ್ನು ಹಾಕ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೀವು ಯೂಸ್ ಮಾಡ್ಕೋಬೋದು. ಸಾಲ್ಟನ್ನ ಸ್ವಲ್ಪ ನೋಡಿ ಯೂಸ್ ಮಾಡ್ಕೊಳ್ಳಿ. ಸಾಂಬಾರು ಏನಾದರೂ ಉಪ್ಪಾದರೆ ಮತ್ತೆ ನೀರು ಹಾಕಿ ಎಲ್ಲ ಹಾಳು ಆಗುತ್ತೆ ಸಾಂಬಾರು. ಈಗ ಒಂದು ಕುದಿ ಬರ್ತಿದೆ. ಕುದಿ ಬಂದಮೇಲೆ ನಾವು ಸೊಪ್ಪನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಗ್ರೈಂಡ್ ಅಷ್ಟೇ ರುಬ್ಕೋಬೇಕು, ತೀರಾ ನುಣ್ಣಗೆ ರುಬ್ಬೇಡಿ. ಸೊಪ್ಪನ್ನ ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ಳಿ. ಇದಾದಮೇಲೆ ನಾನು 1 ಗ್ಲಾಸ್ನ ನೀರನ್ನ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಯೂಸ್ ಮಾಡ್ಕೋಬೋದು. ಇದಾದಮೇಲೆ ನಾನು ಸಾಂಬಾರು ಪುಡಿನ 1 ಸ್ಪೂನ್ನ ಇಲ್ಲ 2 ಸ್ಪೂನ್ನ ಯೂಸ್ ಮಾಡ್ತೀನಿ. ನಾನು ಕುಕ್ಕರ್ಗೆ ಕೂಡ 2 ಸ್ಪೂನ್ ಸಾಂಬಾರು ಪುಡಿ ಹಾಕಿರ್ತೀನಿ ಕೂಗಿಸ್ಬೇಕಾದ್ರೆ. ಇಲ್ಲೂ ನಾನು 1 ಸ್ಪೂನ್ ಅಥವಾ 2 ಸ್ಪೂನ್ ಸಾಂಬಾರು ಪುಡಿನ ಯೂಸ್ ಮಾಡ್ತೀನಿ. ಯಾಕಂದರೆ ಟೇಸ್ಟ್ ಬರಬೇಕು ಅಂದರೆ ಸ್ವಲ್ಪ ಸಾಂಬಾರು ಪುಡಿನ ಯೂಸ್ ಮಾಡಬೇಕು. ಲಾಸ್ಟ್ ಬಂದು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಸೊ ಇದು ಫೈನಲಿ ಸಾಂಬಾರು ಮುಗೀತು. ಚೆನ್ನಾಗಿ ಕುದ್ದ ಮೇಲೆ ನಾನು ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ನೋಡಿ. ತುಪ್ಪ ಹಾಕ್ಕೊಂಡು ಈ ಸಾಂಬಾರಲ್ಲಿ ಊಟ ಮಾಡ್ತಿದ್ರೆ ಅದ್ರ ರುಚಿನೇ ಬೇರೆ, ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.